ನಮಸ್ತೆ, ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಗುಲಾಬಿ ಗಿಡ ಒಂದು ಆಕರ್ಷಕ ಬಣ್ಣ ಬಣ್ಣದ ಸುಗಂಧಭರಿತ ಹೂಗಳನ್ನು ಕೊಡುವ ಗಿಡವಾಗಿದೆ. ಎಲ್ಲರೂ ಹೆಚ್ಚಾಗಿ ಗುಲಾಬಿ ಗಿಡವನ್ನು ಪಾಟ್ಗಳಲ್ಲಿ ಬೆಳೆಸುವುದರಿಂದ ಎಲ್ಲರಿಗೂ ಮನೆಯ ಪಾಟ್ನಲ್ಲಿರುವ ಗುಲಾಬಿ ಗಿಡ ತುಂಬ ಹೂವಿನಿಂದ ತುಂಬಿರಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. ಕೆಲವೊಮ್ಮೆ ಎಷ್ಟೇ ಗೊಬ್ಬರ ಹಾಕಿದರೂ ನೀರು ಹಾಕಿದರೂ ಗುಲಾಬಿ ಗಿಡದಲ್ಲಿ ತುಂಬ ಹೂಗಳು ಬರುವುದಿಲ್ಲ. ಅದಕ್ಕಾಗಿ ನಾನಿವತ್ತು ಕೆಲವು ಟಿಪ್ಸನ್ನು ಹೇಳುತ್ತೇನೆ. ಇದನ್ನು ನೀವು ಪಾಲಿಸಿದರೆ ಬೇಸಿಗೆಯಲ್ಲೂ ಕೂಡ ಗಿಡ ತುಂಬ ಗುಲಾಬಿ ಹೂಗಳನ್ನು ಪಡೆಯಬಹುದು. ಚಾನಲನ್ನು ಮೊದಲ ಬಾರಿ ನೋಡುತ್ತಿರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ಗೊಬ್ಬರ, ನೀರು ಅಲ್ಲದೆ ಬೇರೆ ಕೆಲವು ಅಂಶಗಳು ಕೂಡ ಗುಲಾಬಿ ಗಿಡ ಚೆನ್ನಾಗಿ ಹೂ ಬಿಡಲು ಕಾರಣವಾಗುತ್ತವೆ. ಒಂದನೆಯ ಅಂಶ ಗುಲಾಬಿ ಗಿಡ ಬೆಳೆಸಲು ತೆಗೆದುಕೊಳ್ಳುವ ಪಾಟ್. ಗುಲಾಬಿ ಗಿಡ ಚೆನ್ನಾಗಿ ಹರಡಿಕೊಂಡು ಬೆಳೆಯಬೇಕಾದರೆ ಅಗಲವಾದ ಹಾಗೂ ಆಳವಾದ ಪಾಟನ್ನು ಆರಿಸಿಕೊಳ್ಳುವುದು ಉತ್ತಮ. ಹೆಚ್ಚುವರಿ ನೀರು ಹೊರಹಾಕಲು ಪಾಟ್ನ ಕೆಳಭಾಗದಲ್ಲಿ ರಂಧ್ರಗಳನ್ನು ಮಾಡಬೇಕು. ಎರಡನೆಯ ಅಂಶ ಗುಲಾಬಿ ಗಿಡಕ್ಕೆ ಫಲವತ್ತಾದ ನೀರು ಸರಾಗವಾಗಿ ಬಸಿದು ಹೋಗುವಂತಹ ಮಣ್ಣು ಅತ್ಯಗತ್ಯ. ಮಣ್ಣು ಹೇಗಿರಬೇಕು ಎಂದರೆ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಿರಬೇಕು ಮತ್ತು ಮಣ್ಣು ತೇವಾಂಶವನ್ನು ಉಳಿಸಿಕೊಳ್ಳುವಂತಿರಬೇಕು. ಆದರೆ ನೀರು ನಿಲ್ಲಬಾರದು, ಏಕೆಂದರೆ ಅಂಟಾದ ಜಿಗುಟಾದ ಮಣ್ಣಾದರೆ ಬೇರು ಸರಿಯಾಗಿ ಹರಡಲು ಪೋಷಕಾಂಶಗಳನ್ನು ಬೇರು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗದೆ ಹೋದಾಗ ಸಸ್ಯ ದುರ್ಬಲಗೊಳ್ಳುತ್ತದೆ. ಇದರಿಂದ ಹೆಚ್ಚು ಹೂ ಬಿಡಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಗಿಡ ನೆಡುವಾಗ 40% ತೋಟದ ಮಣ್ಣು, 30% ಮರಳು, 30% ಸಾವಯವ ಗೊಬ್ಬರ ಮಿಶ್ರಣ ಮಾಡುವುದು ಒಳ್ಳೆಯದು. ಪಾಟಿಂಗ್ ಮಿಕ್ಸ್ ಮಾಡುವಾಗ ಮರಳನ್ನು ಸೇರಿಸುವುದರಿಂದ ಮಣ್ಣು ಸಡಿಲವಾಗುತ್ತದೆ. ಹೆಚ್ಚಾದ ನೀರು ಸರಾಗವಾಗಿ ಹರಿದು ಹೋಗಲು ಅನುವು ಮಾಡಿಕೊಡುತ್ತದೆ. ಅದೇ ರೀತಿ ಬೇರಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ. ಸಸ್ಯವನ್ನು ಇದು ಬಲಪಡಿಸುತ್ತದೆ. ಗುಲಾಬಿ ಗಿಡದ ಬೆಳವಣಿಗೆಗೆ ಮಣ್ಣು ಸ್ವಲ್ಪ ಆಮ್ಲೀಯವಾಗಿರುವುದು ಮುಖ್ಯ. ಅದಕ್ಕಾಗಿ ಸ್ವಲ್ಪ ಮಜ್ಜಿಗೆಯನ್ನು ಮಣ್ಣಿಗೆ ನೀವು ಹಾಕಬಹುದು. ಮೂರನೆಯ ಅಂಶ ಗುಲಾಬಿ ಗಿಡಕ್ಕೆ ಬೇಕಾದ ಸೂರ್ಯನ ಬೆಳಕು. ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸೂರ್ಯನ ಬೆಳಕು ಮಹತ್ತರ ಪಾತ್ರವನ್ನು ವಹಿಸುತ್ತದೆ. ಪ್ರತಿದಿನ 5 ರಿಂದ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕನ್ನು ಗಿಡ ಪಡೆಯಬೇಕು. ಇದರಿಂದ ಪೋಷಕಾಂಶಗಳನ್ನು ಉತ್ತಮವಾಗಿ ಗಿಡ ಬಳಸಿಕೊಳ್ಳುತ್ತದೆ, ಚೆನ್ನಾಗಿ ಹೂ ಬಿಡುತ್ತದೆ. ನಾಲ್ಕನೆಯ ಅಂಶ ಕಾಲಕಾಲಕ್ಕೆ ಗಿಡದ ಪ್ರೂನಿಂಗ್ ಮಾಡುತ್ತಿರುವುದು. ಗಿಡದಲ್ಲಿ ಒಣಗಿದ ಕೊಂಬೆಗಳು, ಒಣಗಿದ ಹೂಗಳನ್ನು, ಒಣಗಿದ ಎಲೆಗಳನ್ನು ನಿಯಮಿತವಾಗಿ ಕತ್ತರಿಸಬೇಕು. ಈ ರೀತಿ ಸಾಫ್ಟ್ ಪ್ರೂನಿಂಗ್ ಮಾಡುವುದರಿಂದ ಗಿಡದ ಶಕ್ತಿ ಹೊಸ ಚಿಗುರು ಉತ್ಪಾದಿಸುವ ಗಿಡದ ಹೊಸ ಬೆಳವಣಿಗೆಗೆ ಉಪಯೋಗವಾಗುತ್ತದೆ. ಐದನೆಯ ಅಂಶ ಸಾವಯವ ಗೊಬ್ಬರ ಹಾಗೂ ನೀರಿನ ಪೂರೈಕೆ. ಗುಲಾಬಿ ಗಿಡಕ್ಕೆ ಹಾಕಬಹುದಾದ ಸಾವಯವ ಗೊಬ್ಬರಗಳ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ ಆದ ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ, ದಯವಿಟ್ಟು ಅದನ್ನು ವೀಕ್ಷಿಸಿ. ಸಾವಯವ ಗೊಬ್ಬರ ಹಾಕುವುದಕ್ಕೆ ಇಲ್ಲಿ ನಾನು ತುಂಬ ಒತ್ತು ನೀಡುತ್ತಿದ್ದೇನೆ, ಏಕೆಂದರೆ ಗಿಡ ದೀರ್ಘಕಾಲ ಉಳಿಯುವುದು ಮುಖ್ಯ. ನಿಧಾನವಾಗಿ ಆದರೂ ಹೆಚ್ಚು ಹೂ ಬಿಡಲು ಇದರಿಂದ ಸಾಧ್ಯ. ಗಿಡಕ್ಕೆ ನೀರು ಅಗತ್ಯವಿದ್ದಾಗ ಮಾತ್ರ ಹಾಕಬೇಕು. ಬೇಸಿಗೆ ಶುರುವಾಗಿದೆ ಎಂದು ತುಂಬ ನೀರನ್ನು ಗುಲಾಬಿ ಗಿಡಕ್ಕೆ ಹಾಕಿದರೆ ಗಿಡದ ಬೇರು ಕೊಳೆತು ಹೋಗುವುದು ಗ್ಯಾರಂಟಿ. ಅದಕ್ಕಾಗಿ ಗಿಡದ ಬುಡದ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಬೇಕು. ವೀಕ್ಷಕರೇ, ಇಂತಹ ಸಣ್ಣ ಅಂಶಗಳ ಬಗ್ಗೆಯೂ ನೀವು ಗಮನಹರಿಸಿದರೆ ಗುಲಾಬಿ ಗಿಡವನ್ನು ದೀರ್ಘಕಾಲ ಉಳಿಸಿ ಹೆಚ್ಚು ಹೂವನ್ನು ಪಡೆಯಬಹುದು. ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.